ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ನಿಸನ್ನೆ ಬಯಸಿದ್ದಾರೆ. ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಪ್ರಸಿದ್ಧವಾಗಿರುವಂತಹ ನಾಗನೂರು ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಹಮ್ಮಿಕೊಂಡಿರುವಂತಹ ರೈತ ಮತ್ತು ಎತ್ತುಗಳ ಪ್ರತಿಮೆಯ ಅನಾವರಣದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಆತ್ಮೀಯ ಪೂಜ್ಯರು, ರೈತ ಪರ ನಿರಂತರ ಹೋರಾಟವನ್ನ ಮಾಡಿ ರೈತರಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿರುವಂತಹ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿಯವರಲ್ಲಿ, ವೇದಿಕೆ ಮೇಲೆ ಆಶೀನರಾಗಿರುವಂತಹ ಲಕ್ಕುಮುತ್ತೆ ಅವರಲ್ಲಿ, ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮಂಜು ಅವರಲ್ಲಿ, ವೇದಿಕೆ ಮೇಲೆ ಆಶೀನರಾಗಿರುವಂತಹ ಸುಶೀಲ್ ಬೆಳಗ್ಲಿ ಅವರಲ್ಲಿ, ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಅವರಿವರೆನ್ನದೇ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಇಂದಿನ ಈ ಭವ್ಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನದಿಂದ ಆಗಮಿಸಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣ. ಇಂದು ನಾಗನೂರಿನಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಹಮ್ಮಿಕೊಂಡಿರುವಂತಹ ರೈತನ ಪ್ರತಿಮೆ, ಎತ್ತುಗಳ ಪ್ರತಿಮೆ ಅನಾವರಣ ಸಮಾರಂಭ. ಈಗಾಗಲೇ ಪೂಜ್ಯ ಶಶಿಕಾಂತ್ ಗುರೂಜಿಯವರು ಸಮಗ್ರ ವಿಚಾರಗಳನ್ನು ಒಳಗೊಂಡು ಬಹಳ ಸುಂದರವಾಗಿರುವಂತಹ ತಮ್ಮ ಅನುಭವದ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅವರಿಗೆ ಪ್ರಥಮದಲ್ಲಿ ಮಾತನಾಡಕ್ಕೆ ಕೊಟ್ಟರೆ ಹಿಂದಿನವರಿಗೆ ಏನು ಮಾತನಾಡಕ್ಕೆ ವಿಷಯನೇ ಉಳಿಯೋದಿಲ್ಲ. ಯಾಕಂದ್ರೆ ಸಮಗ್ರವಾಗಿರುವಂಥ ವಿಚಾರವನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಸ್ಪಷ್ಟದಿಂದ ಮಾತನಾಡ್ತಕ್ಕಂಥ ಏಕೈಕ ವ್ಯಕ್ತಿತ್ವ ಅಂದ್ರೆ ಅದು ನಮ್ಮ ಶಶಿಕಾಂತ್ ಗುರೂಜಿ. ಬಹಳ ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿರುವಂಥದ್ದು. ಬಹುಶಃ ಇವತ್ತಿನ ಕಾರ್ಯಕ್ರಮ ಎಷ್ಟು ಶ್ರೇಷ್ಠವಾದಂಥ ಕಾರ್ಯಕ್ರಮ ಅಂದ್ರೆ, ಬಹಳ ಕಡೆ ನಮ್ಮನ್ನ ಆಹ್ವಾನ ಮಾಡ್ತಾರೆ, ಬಹಳ ಸಂಘಟನೆಗಳು, ಸಂಘಗಳು ಎಲ್ಲರೂ ನಮಗೆ ಕರೆದು ಬಸವಣ್ಣನವರ ಮೂರ್ತಿ ಅನಾವರಣ ಇದೆ ಬರ್ರಿ, ವಿವೇಕಾನಂದರ ಮೂರ್ತಿ ಅನಾವರಣ ಇದೆ ಬರ್ರಿ, ಹೀಗೆ ಅನೇಕ ಈ ದೇಶಕ್ಕಾಗಿ ತಮ್ಮ ಪರಿಶ್ರಮವನ್ನು ಪಟ್ಟು ಈ ದೇಶಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರುವಂಥ ಅನೇಕ ಮುಖಂಡರ ಒಂದು ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ಅನೇಕ ಜನ ಕರೀತಾರೆ. ಹಾಗಾಗಿ ನಾವು ಕೂಡ ಎಲ್ಲ ಕಡೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಆದರೆ ಬಹುಶಃ ನನ್ನ ಇತಿಹಾಸದಲ್ಲಿ ಇವತ್ತು ಒಂದೊಂದು ದೇವರುಗಳಿಗೆ ಒಂದೊಂದು ಸಮುದಾಯಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ, ಒಬ್ಬೊಬ್ಬ ವ್ಯಕ್ತಿಗಳಿಗೆ ಒಂದೊಂದು ಸಮುದಾಯಕ್ಕೆ ಸೀಮಿತ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ರೈತ ಮತ್ತು ಎತ್ತುಗಳ ಒಂದು ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಏನಿದೆ, ಈ ಒಂದು ಸಹಕಾರಿ ಸಂಸ್ಥೆಯವರು ಬಂದು ಇವತ್ತು ಅವ್ರದ್ದು ಮೂರ್ತಿ ಅನಾವರಣ, ಇವ್ರದ ಮೂರ್ತಿ ಅನಾವರಣ ಇದೆ ಬರ್ರಿ ಅಂತ ಕರೆದಿಲ್ಲ. ಈ ದೇಶಕ್ಕೆ ಅನ್ನ ಹಾಕಿ ಜೀವಂತವಾಗಿ ಬದುಕಿಸುವಂತ ರೈತ ಮತ್ತು ಎತ್ತಿನ ಅನಾವರಣ ಇದೆ ಬರ್ರಿ ಅಂತ ತಿಳ್ಕೊಂಡು ಕರೆದಾಗ ನನಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ, ಸಾಕ್ಷಾತ್ ಭಗವಂತನ ಪ್ರತಿಮೆಯನ್ನ ಅನಾವರಣ ಮಾಡಿದಂಥ ರೀತಿಯಲ್ಲಿ ಇವತ್ತು
ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು ರೈತನ ಪ್ರತಿಮೆ ಬರೇ ಒಂದೆರಡು ಸಂಸ್ಥೆಗಳಲ್ಲೆಲ್ಲ ಹಳ್ಳಿಗೆ ಆಗಬೇಕು, ಗಲ್ಲಿಗೆ ಆಗಬೇಕು. ರೈತನೇ ಈ ದೇಶದ ಬೆನ್ನೆಲು ಅನ್ನುವಂಥದ್ದು ಬರೀ ಭಾಷಣದಲ್ಲಿ ಆಗಬಾರ್ದು, ಅದು ಕೃತಿಯಲ್ಲಿ ನಡಿಬೇಕು, ಕೃತಿಯಲ್ಲಿ ಬರಬೇಕು. ರೈತಗೆ ಒಂದು ಜೀವ ಮತ್ತು ರೈತಗೆ ಒಂದು ಬಲ ತುಂಬಬೇಕಾದ್ರೆ ಇವತ್ತು ನಾವೆಲ್ಲರೂ ಸೇರಿಕೊಂಡು ರೈತನ ಒಂದು ಜೀವನವನ್ನು ಭದ್ರ ಬುನಾದಿಯಾಗಿ ರೂಪಿಸಬೇಕು. ಆವಾಗ ಮಾತ್ರ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೆ ರೈತರು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ಭಾರತ ಅಭಿವೃದ್ಧಿ ಆಗೋದಿಲ್ಲ. ಗ್ರಾಮೀಣ ಪ್ರದೇಶ ಮತ್ತು ರೈತರು ಅಭಿವೃದ್ಧಿ ಆದಾಗ ಮಾತ್ರ ಇಡೀ ದೇಶ ಅದು ವಿಶ್ವಗುರು ಆಗ್ತದೆ. ಹಾಗಾಗಿ ಇವತ್ತಿನ ನಮ್ಮ ಯಾವ ಕೃಷಿ ಪತ್ತಿನ ಸಹಕಾರಿ ಸಂಘ ಏನಿದೆ ನೋಡಬೇಕು. ಈ ಕಟ್ಟಡ ಮತ್ತು ಅದರಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ ಬಹುಶಃ ಈ ಬ್ಯಾಂಕಿನ ಕಟ್ಟಡ ಮತ್ತು ಅಲ್ಲಿ ಒಳಗಿರ್ತಕ್ಕಂಥ ವ್ಯವಸ್ಥೆನೆಲ್ಲ ನೋಡಿದ್ರೆ ನನಗನ್ನಿಸ್ತು ಬಹುಶಃ 1,000 ಕೋಟಿ ರೂಪಾಯಿ ಏನಾದರೂ ವ್ಯವಹಾರ ಇರಬೇಕು, ಅದಕ್ಕಾಗಿ ಇಂಥ ದೊಡ್ಡ ಬ್ಯಾಂಕ್ ಇಲ್ಲಿ ನಿರ್ಮಾಣ ಆಗೈತಿ ಅಂತ ಅಂದ್ಕೊಂಡೆ. ಆದರೆ 10 ವರ್ಷದಲ್ಲಿ 60 ಕೋಟಿ ರೂಪಾಯಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ರ ಒಂದು ವ್ಯವಸ್ಥೆಯಲ್ಲಿ ಇಂಥ ಅದ್ಭುತವಾಗಿರುವಂಥ ಒಂದು ಸಂಸ್ಥೆ ಕಟ್ಟಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. 1,000 ಕೋಟಿ ಆದಾಗ ಈ ಬ್ಯಾಂಕ್ ಯಾವ ಸ್ಥಿತಿಯಲ್ಲಿ ಇರ್ತದೆ ಅಂತಂದರೆ ಇಡೀ ಭಾರತ ದೇಶನೇ 400 ಕಡೆ ತಿರುಗಿ ನೋಡುವಂಥ ವ್ಯವಸ್ಥೆಯಲ್ಲಿ ಈ ಒಂದು ಸಹಕಾರಿ ಸಂಸ್ಥೆ ಬೆಳೀತದೆ. ಹಾಗಾಗಿ ಗುರೂಜಿಯವರು ಹೇಳಿದ್ರು, ರೈತರಿಗೆ ಸಮರ್ಪಕವಾದಂಥ ಸಹಕಾರವನ್ನು ನೀಡಬೇಕು. ರೈತರ ಕಷ್ಟದ ಜೀವನದಲ್ಲಿ ಈ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ನೀವು ರೈತರಿಗೆ ಒಂದು ಏನೋ ಉಪಕಾರ ಮಾಡ್ದಂಗೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಿರ್ತಕ್ಕಂಥದ್ದು ಅಷ್ಟೇ ಸತ್ಯವಾಗಿರುವಂಥ ವಿಚಾರ. ಇವತ್ತು ರೈತರು ಕೂಡ ತಮ್ಮ ಹತ್ರ ದುಡ್ಡು ಇತ್ತು ಅಂತಂದರೆ ಅವರಿಷ್ಟು ಪ್ರಾಮಾಣಿಕವಾಗಿ ತಂದು ಕಟ್ತಾರೆ ಅಂತಂದರೆ ಅವ್ರಿಗೆ ಯಾರು ಹೇಳೋದು ಬೇಕಾಗಿಲ್ಲ. ಯಾವಾಗಲೂ ಕೂಡ ನಿರಂತರವಾಗಿ ಸೊಸೈಟಿ ಸಾಲ ಇದೆ ನನ್ನ ತಲೆ ಮೇಲೆ, ಯಾವಾಗ ನನ್ನ ಹತ್ರ ದುಡ್ಡು ಬರ್ತೈತಿ, ಯಾವಾಗ ಕಟ್ಲಿ ಅನ್ನುವಂಥ ಶ್ರೇಷ್ಠ ಪ್ರಾಮಾಣಿಕತನ ಯಾರಾದರಲ್ಲಿ ಇರ್ತದೆ ಅಂತಂದರೆ ಅದು ರೈತರ ಬಳಿ ಇರ್ತದೆ. ಹಾಗಾಗಿ ಅಂತ ರೈತರಿಗೆ ಎಷ್ಟೇ ಇವತ್ತು ಸಹಕಾರವನ್ನು ಸಹಾಯವನ್ನು ಮಾಡಿದ್ರು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಗುರೂಜಿಯವರು ಹೇಳಿದ್ರು, ಎಲ್ಲಿವರೆಗೆ ರೈತರು ಸದೃಢ ಆಗಬೇಕು ಅಂತಂದರೆ ಯಾರೋ ಮನೆ ಬಾಗಿಲಿಗೆ ಬಂದಾಗ ಏನೋ ಕಷ್ಟದಲ್ಲಿದ್ದಾಗ 10 ಲಕ್ಷ ಗಂಟೆ ತಂದು ಕೊಡಬೇಕು, ಮದುವೆಗೆ ತಮ್ಮ ದುಡ್ಡನ್ನೇ ಬಳಸಬೇಕು. ಇವತ್ತು ಹೇಗಾಗಿದೆ ಅಂತಂದರೆ ರೈತರ ಜೀವನ, ಮಕ್ಕಳ ಮದುವೆ ಬಂತು, ಮಕ್ಕಳ ಶಾಲೆ ಬಂತು ಅಂತಂದರೆ ಎದೆ ಒಡೆದು ನೀರಾಗ್ತದೆ. ಮತ್ತೆಲ್ಲಿ ಸಾಲ ತರಬೇಕು, ಹೇಗೆ ತೀರಿಸಬೇಕು ಅನ್ನುವಂಥ ಚಿಂತೆಯಲ್ಲಿ ಇವತ್ತು ರೈತ ಬದುಕುವಂಥ ವ್ಯವಸ್ಥೆಯಲ್ಲಿ ರೈತ ಸದೃಢ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಕಾಯಕವೇ ಕೈಲಾಸ. ಕಷ್ಟಪಟ್ಟು ದುಡಿಬೇಕು, ದುಡಿದಿರುವಂಥದಕ್ಕೆ ಭಗವಂತ ಫಲ ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಇವತ್ತು ಈ ಸಂಸ್ಥೆ ಇಂಥ ಒಂದು ಹೆಮ್ಮರವಾಗಿ ಬೆಳಿಬೇಕು ಅಂತಂದರೆ ರೈತರ ಸಹಕಾರ ಬಹಳ ಮುಖ್ಯ. ರೈತರ ಮತ್ತು ಈ ಸಂಘದ ಈ ಸಂಸ್ಥೆಯ ಒಂದು ಅವಿನಾಭಾವ ಸಂಬಂಧ ಹೇಗಿರಬೇಕು ಅಂತಂದರೆ ಪರಸ್ಪರ ವಿಶ್ವಾಸ ನಂಬಿಕೆಯಿಂದ ಕೂಡಿರಬೇಕು. ಒಂದ್ಸಲ ಒಂದು ಘಟನೆ ಏನಾಗಿತ್ತು ಅಂದರೆ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ 1-2 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು. ಅವನು ಬ್ಯಾಂಕಿಗೆ ಹೋದ. ಬ್ಯಾಂಕಿಗೆ ಹೋಗಿ ಸಾಲ ಬೇಕು ಅಂತ ಕೇಳ್ದ. ಬ್ಯಾಂಕಿನ ಸಿಬ್ಬಂದಿಯವರು ಹೇಳಿದ್ರು, ಬ್ಯಾಂಕಿನ ಮ್ಯಾನೇಜರ್ ಹೇಳ್ದ, ಇಂಥ ದಾಖಲೆಗಳೆಲ್ಲ ತರಬೇಕು, ತಂದಾಗ ಮಾತ್ರ ನಿನಗೆ ಸಾಲ ಕೊಡ್ತೀವಿ. ಆಯಿತು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ದ, ಒಂದಿಷ್ಟು ದಾಖಲೆಗಳು ಒಯ್ದ. ಎಷ್ಟು ದಿನ ಆ ಬ್ಯಾಂಕಿಗೆ ಅವನು ಓಡಾಡ್ದ ಅಂತಂದರೆ ಸುಮಾರು ತಿಂಗಳ ಗಂಟಲೆ ಓಡಾಡಿದ್ರು ಕೂಡ ಅವನಿಗೆ
ಸಾಲನೇ ಸಿಗಲಿಲ್ಲ. ಕೊನೆಗೆ ಕಷ್ಟಪಟ್ಟು ಹಂಗ ಹಿಂಗ ಮಾಡಿ ಅವ್ರು ಹೇಳಿದ ಎಲ್ಲ ದಾಖಲೆಗಳು ಒಯ್ದು ಕೊಟ್ಟ ತಕ್ಷಣ ಅವರೊಂದು 2 ಲಕ್ಷ ಸಾಲ ಕೊಟ್ಟರು. 2 ಲಕ್ಷ ಸಾಲ ತಗೊಂಡ ಹೋದ, ತನ್ನ ಕೆಲಸ ಮುಗಿಸ್ಕೊಂಡ. ಮುಂದೆ ಸಾಲ ಕೊಟ್ಟವರು, ನಿನ್ನ ಸಾಲದ ಸಮಯ ಮುಗಿದು ಹೋಗೈತಪ್ಪ, ತಂದು ಸಾಲ ಬಡ್ಡಿ ಕಟ್ಟು ಅಂತ 1 ನೋಟಿಸ್ ಹೋಯ್ತು, 2 ನೋಟಿಸ್ ಹೋಯ್ತು, 3 ನೋಟಿಸ್ ಹೋಯ್ತು. ಇವ ಬ್ಯಾಂಕಿನ ಕಡೆ ಹೋಗಲೇ ಇಲ್ಲ. ಕೊನೆಗೆ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು 10 ಸಲ ಮನೆಗೆ ಹೋದ್ರು. ಮನೆಗೆ ಹೋದ್ರೂ ಮನೆಯಾಗಿದ್ರು ಇಲ್ಲ ಅಂತ ಹೇಳ್ದ. ಈಗ ಹೇಗೆ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಬ್ಯಾಂಕಿನ ಸಿಬ್ಬಂದಿಗೆ ಬಹಳ ಚಿಂತೆ ಆಯ್ತು. ಅವ್ರು ವಿಚಾರ ಮಾಡಿದ್ರು, ಈ ವ್ಯಕ್ತಿಗೆ ಯಾರ ಕಡೆಯಿಂದ ಹೇಳಿದ್ರೆ ಈ ವಸೂಲಿ ಆಗ್ತೈತಿ ಅಂತ ವಿಚಾರ ಮಾಡಿದ್ರು. ಅವಾಗ ಒಬ್ರು ಹೇಳಿದ್ರು, ಇಲ್ಲ ಅವ ಅಮಾವಾಸ್ಯೆಗಳು ಮುಗುಳ್ಕೋಡ್ ಮಠಕ್ಕೆ ಹೋಗ್ತಾನ, ಮುಗುಳ್ಕೋಡ್ ಅಪ್ಪವ್ರಿಗೆ ಹೋಗಿ ಭೇಟಿ ಆದ್ರೆ ಅವ್ರೊಂದು ಮಾತು ಹೇಳಿದ್ರೆ ಅದ್ರ ರೊಕ್ಕ ನಿಮಗೆ ವಸೂಲಿ ಆಗ್ತೈತಿ ನೋಡ್ರಿ ಅಂತ ಹೇಳಿದ್ರು ಅವ್ರಿಗೆ. ಆಯ್ತು ಅಂತ ಬ್ಯಾಂಕ್ ಸಿಬ್ಬಂದಿಯವರು ನನ್ನ ಹತ್ರ ಬಂದು ಇಪ್ಪ ಮತ್ತೆ ಹಿಂಗೆ ಆಗೈತಿ, ಅವ ನಿಮ್ಮ ಹತ್ರ ಬರ್ತಾನಂತ, ಅವನಿಗೊಂದು ಮಾತು ಹೇಳ್ರಿ ಅಂತಂದಾಗ ಆಯ್ತು ಅಂತೇಳಿ ನಾ ಕರೆಸಿ ಅವನಿಗೊಂದು ಮಾತು ಹೇಳಿದೆ. ಅಲ್ಲಪ್ಪ ಮತ್ತೆ ಸಾಲ ತಗೊಂಡಿದ್ದೇನೆ. ಹೌದ್ರಿಪ್ಪ ತಗೊಂಡಿದ್ದೀನಿ. ಮತ್ತೆ ಸಾಲ ತಗೊಂಡ್ರೆ ಮತ್ತೆ ಸಮಯ ಸರಿಯಾಗಿ ಕಟ್ಟಬೇಕಲ್ಲಪ್ಪ, ಕಟ್ಟು ಅಂತ. ಅವಾಗ ಬ್ಯಾಂಕಿನ ಸಿಬ್ಬಂದಿಯವರು 3 ಸಲ ನೋಟಿಸ್ ಕಳಿಸ್ಯಾರ, ನೀನು ಮನೆಗೆ ಬಂದು ಹೋಗ್ಯಾರ, ಅದಕ್ಕೆ ಇಷ್ಟು ಮಾಡಿದ್ರು ನೀ ಕಟ್ಟಿಲ್ಲ ಅಂತ ಅದಕ್ಕೆ ನನ್ನ ಹತ್ರ ಬಂದಾರ, ನೋಡೋದು ಏನದು ಕಟ್ಟು ಅಂತ ನಾ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಯಪ್ಪ ನಾ ಏನು ಹೊಳ್ಳಿ ಕಟ್ಟಕ್ಕೆ ನನ್ನ ಬಳಿ ಏನು ಭಾಳ ದೊಡ್ಡ ವಿಚಾರ ಏನಲ್ಲದು, ಕಟ್ಟೋದಾದ್ರೆ ಅವಾಗೆ ಕಟ್ಬೋದಾಗಿತ್ತು. ನನಗೆ ಸಾಲ ಕೊಡ ಮುಂದೆ ಇವ್ರು ನನಗೆ ಹೋದ ತಕ್ಷಣ ಸಾಲ ಕೊಟ್ಟಿಲ್ಲ, 10 ಸಲ ತಿಂಗಳ ತಿರುಗಾಡಿಸ್ಯಾರ. ಅದಕ್ಕೆ ನಾನು ಇವ್ರು ತಿಂಗಳ ನನ್ನ ಮನೆಗೆ ಬರಲಿ ಅಂತ ನಾನು ಇಟ್ಕೊಂಡು ಕುಂತೀನಿಪ್ಪ ಅಂತ ಅವ ಹೇಳ್ದ. ನೀವು ಕಟ್ಟಂದ್ರೆ ಇವತ್ತೇ ಕಟ್ತೀನಿ, ಆ ಮಾತು ಬೇರೆ. ಆದರೆ ಇವರಿಗೊಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕಂತನೇ ನಾನು ತಡ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ದ. ನಾನು ಹೇಳಿದೆ, ಇಲ್ಲ ಅವ್ರದೇ ಆದ ಅವ್ರು ಕೊಡ್ಬೇಕಾಗ್ತೈತಿ, ಬೆಳೆಸ್ಕೊಂಡು ಹೋದ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಈ ಥರದ ಒಂದು ವ್ಯವಸ್ಥೆ ನಡೀತು ಅಂದರೆ ಯಾವ ಬ್ಯಾಂಕು, ಯಾವ ಸಹಕಾರಿ ಸಂಸ್ಥೆ, ಯಾವ ರೈತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಕಾಲದಲ್ಲಿ ಗುರುಗಳು ಹೇಳಿದ್ರಲ್ಲ, 4 ದಿನ ರೈತರಿಗೆ ಕಷ್ಟ ಬಂತು, ಅವರಿಗೆ ತೊಂದರೆ ಬಂತು ಅಂದ್ರೆ ಸಂಸ್ಥೆ ಸಹಕರಿಸಬೇಕು. ಸಂಸ್ಥೆ 1-2 ದಿನ ಕೊಡ್ಲಿಕ್ಕೆ ತಡ ಮಾಡಿದಾಗ ರೈತರು ಸಹಕರಿಸಬೇಕು. ನಿಮ್ಮಿಬ್ಬರ ಸಹಕಾರ ಇದ್ದಾಗ ಮಾತ್ರ ಒಂದು ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮೆಲ್ಲರ 60 ಕೋಟಿ ಈ ವ್ಯವಹಾರವನ್ನು ನೋಡಿದ್ರೆ ಬಹುಶಃ ನನಗನ್ನಿಸ್ತದೆ 1100 ಸದಸ್ಯರೇನೋ ಇದ್ದಾರೆ. ಆ 1100 ಸದಸ್ಯರ ಪ್ರಾಮಾಣಿಕ ವಿಶ್ವಾಸ, ನಂಬಿಕೆ ಈ ಸಂಸ್ಥೆ ಮೇಲೆ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು 60 ಕೋಟಿ ರೂಪಾಯಿ ವ್ಯವಹಾರವನ್ನ ಈ ಸಂಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇಂಥ ಒಂದು ಸಂಸ್ಥೆ ಬೆಳಿಬೇಕು. ಇಂಥ ಸಂಸ್ಥೆ ಇಡೀ ಜಿಲ್ಲೆಗಷ್ಟೇ ಅಲ್ಲ, ರಾಜ್ಯಕ್ಕೆ ಮಾದರಿಯಾಗಬೇಕು. ಬಹುಶಃ ಈ ಸಂಸ್ಥೆಯನ್ನು ನೋಡಿ ಅನೇಕ ಈ ಸಂಸ್ಥೆ, ಸಹಕಾರಿ ಸಂಸ್ಥೆಗಳು ಇವತ್ತು ತಮ್ಮ ಒಂದು ಗುಣಮಟ್ಟದ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ಕೊಳ್ಬೇಕನ್ನುವಂಥ ಒಂದು ಸಂಸ್ಥೆ ಇವತ್ತು ನಾಗನೂರಿನ ಈ ಸಂಸ್ಥೆ ಆಗಿರುವಂಥದ್ದು. ನಿಜವಾಗಿಯೂ ಕೂಡ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನಮ್ಮ ಶಿವಾನಂದ್ ಅವರು ಬಹಳಷ್ಟು ಈ ಕಾರ್ಯಕ್ರಮದ ಸಲುವಾಗಿ ನನಗೆ ನಿರಂತರ ಸಂಪರ್ಕದಲ್ಲಿದ್ದರು, ತಾವು ಬರಲೇಬೇಕು ಅಂತ. ಆದರೂ ಕೂಡ ಇವತ್ತು ಒಂದು ಲಕ್ಷಾಣದ ಕಾರ್ಯಕ್ರಮ ರದ್ದು ಮಾಡಿ ಸಮಯಕ್ಕೆ ಸರಿಯಾಗಿ ಹೋಗೋಕ್ಕಾಗೋದಿಲ್ಲ. ನಾಗನೂರಿನ ಜನ ಬಹಳಷ್ಟು ಅಭಿಮಾನ ಪ್ರೀತಿಯಿಂದ ಕರೆದಿದ್ದಾರೆ. ಆ ಕಾರ್ಯಕ್ರಮ ಇನ್ನೊಂದು ದಿನ ಹೋದ್ರಾಯ್ತು ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿ ನಾಗನೂರು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನುವಂಥ ಹೇಳಿ, ಈ ಸಂಸ್ಥೆ ನಮ್ಮ ಮಂಚುಯವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ, ರೈತರ ಸಹಕಾರದಿಂದ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ. ಈ ಸಂಸ್ಥೆ ಇಡೀ ನಾಡಿಗೆ ಒಂದು ಮಾದರಿ ಸಂಸ್ಥೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಶಿಕಾಂತ್ ಗುರೂಜಿಯವರು ಬಹಳ ಅದ್ಭುತವಾಗಿರುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಶಶಿಕಾಂತ್ ಗುರೂಜಿಯವರ ವ್ಯಕ್ತಿತ್ವ, ಅವರ ಒಂದು ದೈವಿ ಶಕ್ತಿ ಎಂಥದ್ದಿದೆ ಅಂತಂದರೆ ಬಹುಶಃ ಅವ್ರು ಏನು ಕೈ ಹಾಕ್ತಾರೆ ಅದೆಲ್ಲನೂ ಕೂಡ
100% 101% ಯಶಸ್ವಿ ಆಗ್ತದೆ ಅನ್ನೋದಕ್ಕೆ ಅವರ ದೈವ ಶಕ್ತಿ ಇರ್ತಕ್ಕಂಥದ್ದು. ಗುಡ್ಲಾಪುರದ ಹೋರಾಟ ಇಡೀ ಲಕ್ಷಾಂತರ ರೈತರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು. ಹಗಲ ರಾತ್ರಿ ಅನ್ನ ನೀರ ಇಲ್ಲದೆ ಆ ರಸ್ತೆ ಮೇಲೆ ಕುಂತು ಧೂಳು ಕುಡಿದು ಜನರ ಜೊತೆಗೆ ಕಷ್ಟದಿಂದ ಬೆರೆತು ಜನರ ಕಷ್ಟ, ರೈತರ ಕಷ್ಟನೇ ನನ್ನ ಕಷ್ಟ ಅನ್ನುವಂಥ ಭಾವನೆಯಿಂದ ಬಹಳಷ್ಟು ನಿರಂತರ ಹೋರಾಟವನ್ನು ಮಾಡಿ ಇವತ್ತು ರೈತರಿಗೆ 3,300 ಒಂದು ಬೆಲೆಯನ್ನು ಹೋತರಾದಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಅದು ಶಶಿಕಾಂತ್ ಗುರೂಜಿ ಅನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂಥದ್ದಿಲ್ಲ. ಬಹಳಷ್ಟು ಸರಳ ಸ್ವಭಾವದ ಸನ್ಯಾಸಿಗಳು, ಆಧ್ಯಾತ್ಮಿಕ ಅನುಭವವನ್ನು ಹೊಂದಿರುವಂಥ ಆಧ್ಯಾತ್ಮಿಕ ಗುರುಗಳಾಗಿ ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಅವರ ವ್ಯಕ್ತಿತ್ವ, ಅವರ ಜೀವನದ ಒಂದೊಂದು ನಡೆ ಹೆಂಗಂತಂದರೆ ಮುಗಿದ ಕೈ ಬಾಗಿದ ತೆಲೆ. ಬಸವಣ್ಣನವರು ಹೇಳ್ತಾರೆ, ಮುಗಿದ ಕೈ ಬಾಗಿದ ತೆಲೆ, ಇದು ಭಕ್ತನ ನಿಲುವು. ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ. ಹಾಗಾಗಿ ಇವತ್ತು ನಿರಂತರವಾಗಿ ಬಹಳ ಸಣ್ಣವರಲ್ಲಿ ದೊಡ್ಡವರಲ್ಲಿ ಮುಗಿದ ಕೈಯಿಂದ ಅತ್ಯಂತ ಪ್ರೀತಿಯಿಂದ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅದು ಶಶಿಕಾಂತ್ ಗುರೂಜಿಯವರು. ಯಾಕಂದರೆ ಸಮಾಜದಲ್ಲಿ ಯಾರು ಸಣ್ಣವರಾಗಿರ್ತಾರೆ ಅವರಿಗೆ ಸಮಾಜ ಬಹಳ ಎತ್ತರ ಸ್ಥಾನಕ್ಕೆ ಒಯ್ತದೆ. ಹಾಗಾಗಿ ಒಂದು ಸಲ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಜೀವನದೊಳಗಡೆ ಅನೇಕ ಕಷ್ಟಗಳು, ಅನೇಕ ತೊಂದರೆಗಳು, ಬಹುಶಃ ನನಗನ್ನಿಸ್ತದೆ ಶಶಿಕಾಂತ್ ಗುರೂಜಿಯವರಿಗೆ ಬಂದಂಥ ಕಷ್ಟಗಳು ಬಹುಶಃ ಜೀವನದಾಗ ಯಾರಿಗೂ ಬರಲಿಕ್ಕಿಲ್ಲ. ಅಷ್ಟೊಂದು ಕಷ್ಟಗಳನ್ನು ಬಂದಿರತಕ್ಕಂಥದ್ದು. ಆದರೆ ಇವತ್ತು ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಆತ್ಮತೃಪ್ತಿಯನ್ನು ಇರ್ತಕ್ಕಂಥದ್ದು ಏನಿದೆ, ಆ ಆತ್ಮತೃಪ್ತಿಯಲ್ಲಿ ನಿಸ್ವಾರ್ಥ ಸೇವೆಯಲ್ಲಿ ಸ್ವತಃ ಭಗವಂತನೇ ಬಂದು ಕೈ ಹಿಡಿದು ರಕ್ಷಣೆ ಮಾಡ್ತಾನೆ ಅನ್ನುವಂಥ ಆತ್ಮವಿಶ್ವಾಸ ಅವರಿಗೆ ಇರೋದ್ರಿಂದ ಇವತ್ತು ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತಾ ಇದ್ದಾವೆ. ಇವತ್ತು ಈ ವೇದಿಕೆಗೆ ಬಂದು ಬಹಳ ಸಮಗ್ರವಾಗಿರುವಂಥ ರೈತರ ಬಗ್ಗೆ ಅವರು ತಮ್ಮ ಅಭಿಪ್ರಾಯ, ಅಭಿಮಾನದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮೊನ್ನೆ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು, ಮುಗುಳ್ಕೋಟದಲ್ಲಿ ಏನು ಹೇಳಿದ್ದೆ ಅಂದರೆ, ಪದೇ ಪದೇ ನಾವು ಸರ್ಕಾರಕ್ಕೆ ಕೈ ಒಡ್ಡುವಂಥದ್ದು, ರೈತರ ಸಾಲ ಮನ್ನಾ ಮಾಡ್ರಿ ಅನ್ನುವಂಥದ್ದು, ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಅವರು ಒಬ್ಬರು ಮಾಡ್ತಾರೆ ಒಬ್ಬರು ಬಿಡ್ತಾರೆ, ಇದು ಯಾವುದೂ ಕೂಡ ರೈತರಿಗೆ ಶಾಶ್ವತ ಪರಿಹಾರ ಅಲ್ಲ. ಹಾಗಾಗಿ ನಾನು ಒಂದೇ ಮಾತು ಮುಗುಳ್ಕೋಟದ ವೇದಿಕೆ ಮೇಲೆ ಹೇಳಿರ್ತಕ್ಕಂಥದ್ದು ಏನು ಅಂದರೆ, ಒಂದು ಸಣ್ಣ 5 ರೂಪಾಯಿ ಪೆನ್ ತಯಾರಾಯಿತು ಅಂದರೆ ಅದಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಆ ಕಂಪನಿಗೆ ಸರ್ಕಾರ ಕೊಡ್ತದೆ. ಆದರೆ ಇವತ್ತು ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ರೈತ ನೂರಾರು ಸಾವಿರಾರು ಕ್ವಿಂಟಲ್ ಬೆಳೆದ್ರೂ ಕೂಡ ಅವ ಬೆಳೆದಿರುವಂಥ ಬೆಳೆಗೆ ಬೆಲೆ ಕಟ್ಟದಂಥ ಅಧಿಕಾರ ಅವನಿಗೆ ಕೊಡದೇ ಇದ್ದರೆ ಇವತ್ತು ಎಲ್ಲಿದೆ ನ್ಯಾಯ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ, ಒಂದು ವೇಳೆ ರೈತರು ಬೆಳೆದಿರ್ತಕ್ಕಂಥ ಬೆಲೆಗೆ ಒಂದು ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ನೀವು ನಮ್ಮ ರೈತರಿಗೆ ಕೊಟ್ಟು ನೋಡ್ರಿ. ನೀವು ಯಾರು ಕೂಡ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸರ್ಕಾರದ ಸಾಲ ಎಷ್ಟೈತಲ್ಲ ಆ ಸಾಲನೇ ನಮ್ಮ ರೈತರು ಮನ್ನಾ ಮಾಡ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಯಾಕಂದರೆ ರೈತರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬರುವಂಥ ದಿನದಲ್ಲಿ ರೈತರೇ ಸರ್ಕಾರದ ಸಾಲ ಮನ್ನಾ ಮಾಡುವಂಥ ಶಕ್ತಿ ಆ ಭಗವಂತ ಎಲ್ಲ ರೈತರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಅಭಿಮಾನದಿಂದ ನಮ್ಮನ್ನು ಬರಮಾಡಿಕೊಂಡು ಇಷ್ಟೊಂದು ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸವನ್ನು ತೋರಿಸಿರ್ತಕ್ಕಂಥದ್ದು ನಿಜವಾಗಿ ಕೂಡ ಬಹಳ ಸಂತೋಷ ಆಯಿತು. ಈ ಸಂಸ್ಥೆ ನಿರಂತರವಾಗಿ ಹೆಮ್ಮರವಾಗಿ ಬೆಳೀಲಿ. ಮತ್ತೆ ಈ ಸಂಸ್ಥೆ ಕಾರ್ಯಕ್ರಮ ಇದ್ದಾಗ ಮತ್ತೆ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸೇರಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿ ಪರಮ ಪೂಜ್ಯರ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೆ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಶಿಕಾಂತ್ ಗುರೂಜಿ ಅವರಿಗೆ ಮತ್ತು ಪೂಜ್ಯರಲ್ಲಿ ವಿನಂತಿ ಮೇರೆಗೆ
ಈ ಕಾರ್ಯಕ್ರಮದ ಆಡಳಿತ ಮಂಡಳಿಯವರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮ ಪರಮ ಪೂಜ್ಯರು ದಯವಿಟ್ಟು ನೆರವೇರಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಕಾಂಚನ ಶೆಟ್ಟಿ ಅವರು ದಯಮಾಡಿ ವೇದಿಕೆ ಬರಬೇಕು. ಪರಮ ಪೂಜ್ಯರಿಂದ ದಯವಿಟ್ಟು ಆಶೀರ್ವಚನವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಈ ಇನ್ನೋರ್ವ ನಿರ್ದೇಶಕರಾದ ಶ್ರೀ ರಾಮಗೌಡ್ ಸಾಬು ಮಿರ್ಚಿ ಅವರು ದಯಮಾಡಿ ಅವರು ವೇದಿಕೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಚನವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಇನ್ನೋರ್ವ ನಿರ್ದೇಶಕರಾದ ಶ್ರೀ ಬಸಪ್ಪ ಲಕ್ಕಪ್ಪ ಗಲಗಲಿ ಅವರು ದಯಮಾಡಿ ಅವರು ಬಂದು ಪರಮ ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಧನ್ಪಾಲ್ ಕಲ್ಲಪ್ಪ ಜಕನೂರ್ ಅವರು ನಿರ್ದೇಶಕರು, ಧನ್ಪಾಲ್ ದುಂಡಪ್ಪ ಗುಡ್ಶಿ ಅವರು, ಮಲ್ಲಪ್ಪ ಅಣ್ಣಪ್ಪ ಜಕನೂರ್ ಅವರು,